ಆರ್ಎಸ್ಎಸ್ ಗುರುದಕ್ಷಿಣೆ ವರ್ಸಸ್ ಖರ್ಗೆ ಟೀಕೆ. ಸಂಘದ ಗುರುದಕ್ಷಿಣೆ ಡೊನೇಷನ್ ಅಲ್ಲ, ಡಿವೋಷನ್. ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ತ್ವಯಾ ಹಿಂದೂ ಭೂಮೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳನ್ನು ದಾಟಿ ಮುನ್ನಡೆಯುತ್ತಲೇ ಇದೆ. ಇಡೀ ಭಾರತದ ಕೋಟ್ಯಾಂತರ ಜನ ಆರ್ಎಸ್ಎಸ್ ಅನ್ನು ಒಪ್ಪಿಕೊಂಡಿದ್ದಾರೆ, ಅಪ್ಪಿಕೊಂಡಿದ್ದಾರೆ. ತನು ಮನ ಧನಗಳನ್ನು ಸಂಘದ ಕೆಲಸಕ್ಕೆ ಯಥಾಶಕ್ತಿ ಅರ್ಪಿಸ್ತಾ ಇದ್ದಾರೆ. ಈ ಭಾವವನ್ನು ಅರ್ಥ ಮಾಡಿಕೊಳ್ಳಲಾಗದ ಕೆಲ ಮಂದಿ ಸಂಘದ ಬಗ್ಗೆ ಪ್ರಶ್ನೆಗಳನ್ನ ಎತ್ತುತ್ತಲೇ ಬಂದಿದ್ದಾರೆ. ಇದು ಸಂಘದ ಹುಟ್ಟಿನಿಂದಲೂ ಕೇಳಿಬರುತ್ತಲೇ ಇದೆ. ಇದಕ್ಕೆ ಪ್ರಿಯಾಂಕ ಖರ್ಗೆ ಹೊಸ ಸೇರ್ಪಡೆ. ಸಂಘ ತನಗೆ ಬರುವ ದೇಣಿಗೆ ಅಥವಾ ಡೊನೇಷನ್ನಿನ ಲೆಕ್ಕವನ್ನು ಯಾಕೆ ಕೊಡೋದಿಲ್ಲ ಅನ್ನೋದು ಅವರ ಪ್ರಶ್ನೆ. ನೆಟ್ವರ್ಕ್ ಇದೆ. ಅಮೆರಿಕ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಅಲ್ಲಿಂದ ದುಡ್ಡು ತಗೊಂಡು ನಾನು ಹೇಳ್ತಾ ಇದ್ದೀನಿ, ಪೀಪಲ್ ಆರ್ ಇಂಟು ಮನಿ ಲಾಂಡ್ರಿಂಗ್. ಇವರಿಗೆ ಎಲ್ಲಿಂದ ಗೊತ್ತಾಗಿದೆ ಸರ್ ಇಷ್ಟು? ಇಂತಹ ಪ್ರಶ್ನೆಗಳು ಹೊಸತಲ್ಲ, ಉತ್ತರಗಳು ಮೊದಲ ಬಾರಿ ಕೊಡುವಂತದ್ದಲ್ಲ. ಆದರೂ ಸಂಘ ಇದಕ್ಕೆ ಪದೇ ಪದೇ ಉತ್ತರಿಸುತ್ತಲೇ ಬಂದಿದೆ ಎನ್ನುತ್ತಾರೆ ಸರಸಂಘ ಚಾಲಕರಾದ ಮೋಹನ್ ಭಾಗವತ್ ಅವರು. ಸಂಘದ ಕಾರ್ಯಕರ್ತರು ನೀಡುವುದು ದೇಣಿಗೆ ಅಲ್ಲ, ದಕ್ಷಿಣೆ ಅನ್ನುವುದು ಭಾಗವತ್ ರವರ ಸ್ಪಷ್ಟ ಅಭಿಪ್ರಾಯ. तो उनके सब प्रश्नों के उत्तर वहां मिल गए, लेकिन एक प्रश्न बाकी रहा, संघ का फंडिंग कैसा होता है? तुमने बताया भाई गुरु दक्षिणा है, पहले भी बताया था, वहां भी वही बताया. वर्ग के स्वयंसेवकों में घूम के उन्होंने 10 प्रश्न और उसके बारे में पूछ लिए. सारी जो जानकारी उनको मिलनी चाहिए मिल गई. फिर भी उनका वो प्रश्न अभी भी कायम है, क्योंकि वो विश्वास ही नहीं कर सकते कि किसी संगठन के सदस्य उस संगठन को अपने खर्चे से चलाते हो. केवल खर्चे से चलाते ऐसा नहीं है, वो तो दे दिया भगवान का, इस समर्पण वृत्ति से दे देते हैं. और मैं अधिक दे सकूं इसलिए अपने व्यक्ति जीवन में कुछ कमी करके उसको जो बचता है धन वो वहां लगाते हैं. संघ स्वयं सेवक contribute to संघ once in a year. There is Guru Dakshina. संघ स्वयं सेवक give money not as a contribution, as a samarpan. They dedicate. ಹಣ ಎಷ್ಟೇ ಬರಲಿ, ಎಲ್ಲಿಂದಲೇ ಬರಲಿ, ಯಾರಿಂದಲೇ ಬರಲಿ, ಯಾವ ಭಾವದಿಂದಲೇ ಬರಲಿ, ಅದಕ್ಕೆ ಲೆಕ್ಕ ಇಡುವ ಶಿಸ್ತು ಮಾತ್ರ ಆರ್ಎಸ್ಎಸ್ ನಲ್ಲಿದೆ ಅಂತ ಹಿರಿಯ ಪತ್ರಕರ್ತ ದೂಗು ಲಕ್ಷ್ಮಣ್ ಹಿಂದಿನ ತಮ್ಮ ಒಂದು ಸಂದರ್ಶನದಲ್ಲಿ ವಿವರವಾಗಿ ತಿಳಿಸಿದ್ರು. ಸಂಘದ ಗುರುದಕ್ಷಿಣ ಹಣವನ್ನ ಎಲ್ಲೋ ಒಂದು ಕಡೆ ಯಾರದ್ದೋ ಮನೆಯ ತಿಜೋರಿಯಲ್ಲಿ ಇಡೋ ಅಂತ ಇದಿಲ್ಲ. ಎಲ್ಲ ಕಡೆನೂ ಒಂದು ಆರ್ಥಿಕ ಶಾಖೆ ಅಂತ ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಕೂಡ ಒಂದು 45 ಆರ್ಥಿಕ ಶಾಖೆಗಳಿದೆ. ಅದು ನೇರವಾಗಿ ಬ್ಯಾಂಕಿನ ಅಕೌಂಟಿಗೆ ತಲುಪುತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಸರಿನಲ್ಲೇ ಆ ಅಕೌಂಟ್ ಇರುತ್ತೆ. ಒಂದ್ಸರಿ ಶಾಖೆ ಅದು ಬ್ಯಾಂಕಿನಲ್ಲಿ ಅಕೌಂಟ್ ಇದ್ಮೇಲೆ ಅದಕ್ಕೆ ಎಲ್ಲದೂ ಇರುತ್ತಲ್ಲ, ಆಡಿಟ್ ಎಲ್ಲ ಪ್ರತಿಯೊಂದು ಇದ್ದೇ ಇರುತ್ತೆ. ಅದು ಸಾರ್ವಜನಿಕವಾಗಿ. ಹಾಗಾಗಿ ಪ್ರತಿಯೊಂದು ಕಡೆಯಿಂದ ಇದೆ. ದೇಶದಲ್ಲಿ ನೂರಾರು ಸಾವಿರಾರು ಕಡೆ ಸಂಘದ ಹೆಸರಿನಲ್ಲಿ ಅಕೌಂಟ್ ಇದ್ದೇ ಇದೆ. ನಾವು ಇದನ್ನು ಯಾವುದೂ ಗುಪ್ತವಾಗಿ ಮಾಡ್ತಾ ಇಲ್ಲ, ಎಲ್ಲೋ ಭೂಗತವಾಗಿ ಅದೆಲ್ಲ ಹಣ ಅಡಗಿಸಿಟ್ಟಿಲ್ಲ. ಎಲ್ಲದಕ್ಕೂ ಆಡಿಟಿಂಗ್ ಇದೆ, ಲೆಕ್ಕಪತ್ರ ಇದೆ, ಪ್ರತಿಯೊಂದು ಇದೆ. ಇದಿಷ್ಟೇ ಅಲ್ಲ, ಆರ್ಎಸ್ಎಸ್ ಯಾಕೆ ರಿಜಿಸ್ಟರ್ ಮಾಡಿಕೊಂಡಿಲ್ಲ ಅನ್ನೋ ಪ್ರಶ್ನೆಯನ್ನಂತೂ ಬಹಳ ಮಂದಿ ಕೇಳುತ್ತಾರೆ. 2 ತಿಂಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ದಾಗ ಮೋಹನ್ ಭಾಗವತ್ ರವರು ಈ ಪ್ರಶ್ನೆಗೂ ಉತ್ತರಿಸಿದ್ರು. You know, Sangha started in 1925. So, do you expect us to register with the British government? Against whom our Sarsanga Chalaka was fighting at that time. Then after independence, the laws we have now in Swatantra Bharat, they do not make registration compulsory. The legal status is also given to unregistered body of individuals. So we are categorized as body of individuals. And we are a recognized organization. ಆರ್ಎಸ್ಎಸ್ ಅನ್ನು ಪ್ರಶ್ನಿಸುವವರು ಇಂದು ನಿನ್ನೆ ಹುಟ್ಟಿಕೊಂಡಿದ್ದಲ್ಲ. ಪದೇ ಪದೇ ಪ್ರಶ್ನೆಗಳು ಏಳುತ್ತಲೇ ಇರುತ್ತವೆ. ಅದಕ್ಕೆ ಉತ್ತರವನ್ನು ಆರ್ಎಸ್ಎಸ್ ನೀಡುತ್ತಲೇ ಬಂದಿದೆ. ಅಷ್ಟಾಗಿಯೂ ಆರ್ಎಸ್ಎಸ್ ಬಗ್ಗೆ ಸಂದೇಹಗಳು ಇದ್ದಲ್ಲಿ ಅಂತಹವರು ತಾವೇ ಆರ್ಎಸ್ಎಸ್ ನ ಶಾಖೆಗೆ ಬನ್ನಿ ಅನ್ನೋದು ಸಂಘ ನೀಡುವ ಮುಕ್ತ ಆಹ್ವಾನ. ತನ್ನ ಟೀಕಾಕಾರರಿಗೂ ಈ ಆಹ್ವಾನವನ್ನ ಮುಕ್ತವಾಗಿಟ್ಟಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ